ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಕಂಪ್ಲೇಂಟ್ ಕೊಡ ಫಸ್ಟು. ನನಗೆ ನಿನ್ನ ಸಿಗ್ನೇಚರು, ನೀ ಚೀಫ್ ಮಿನಿಸ್ಟ್ರು, ನೀ ಸೈನ್ ಮಾಡಿದ್ಯಾ? ಹಾಗಿದ್ದರೆ ನೀನು ಹೇಳ್ತಾ ಇದ್ದೀನಿ ಯು ಫೈಲ್ ಎ ಕಂಪ್ಲೇಂಟ್, ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದೇನೆ ಅಂತ. ಇನ್ಯಾಕೆ ಯಾಕೆ ಫೈಲ್ ಮಾಡ್ತಾ ಇಲ್ಲ? ಈಗ ಫೈಲಲ್ಲೆಲ್ಲ ಬಂದಿದೆ, ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈನ್ ಮಾಡಿದ್ಯಾ? ನಾನು ನಿಜ ಅಂದ್ಕೊಂಡಿದ್ದೆ, ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರಬೇಕು ಅಂತ. ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ, ಯಾರೊಬ್ಬ ಸೈನಾಗಿ ಕಳಿಸ್ಬಿಡ್ತಾ ಇದ್ದಾರೆ CMP ಗೊತ್ತಿಲ್ಲ ಅಂತ ಇನ್ನೊಂದು ಕಾಲದಲ್ಲಿ, ಯಾವುದೋ ಕಾಲದಲ್ಲಿ ಇತ್ತು ಕಾಲಲ್ಲಿ. ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡಿದಂಥ ಅಫಿಡವಿಟ್ ಇದು, ಕೋರ್ಟಲ್ಲಿ ಬೇಲ್ಗೆ ಹಾಕ್ಕೊಂಡು ಇನ್ನೊಂದಕ್ಕೆ ಹಾಕ್ಕೊಂಡು ಯಾವುದೋ ಹಾಕ್ಕೊಂಡಂಥ ಅಫಿಡವಿಟ್ ಕಾಪಿನ ಇದಿತ್ತು. This is an evidence where HDK has submitted an affidavit in the Supreme Court stating that as a capacity of Chief Minister he has passed an order recommending the grant of mining lease in favor of Venkateshwara Minerals, enclosed an affidavit copy ಅಂತ ಇತ್ತು ಸುಪ್ರೀಂ ಕೋರ್ಟಲ್ಲಿ. ಇದು ನನಗೆ ಯಾರು ಕಳಿಸಿದ್ರು, ಯಾರೋ ಲಾಯರ್ಗಳು ಅವರು ಇವರು ಯಾರು ಕಳಿಸ್ಕೊಟ್ರು, ನಿಮ್ಮ ಮೀಡಿಯಾವ್ರು ಕಳಿಸ್ಕೊಟ್ರು. ಇದು ಮಾಡೋದು ನನಗೇನು ಗೊತ್ತಾಗಬೇಕು? ಇದು ರಾಜಭವನ್ ಬರೆದದ್ದು, ಲೋಕಾಯುಕ್ತವ್ರು ಕೊಟ್ಟಿಲ್ಲ, ನಮಗೇನು ಕೊಟ್ಟಿಲ್ಲ. ಹೀಗೆ ಮಾಹಿತಿಗಳೆಲ್ಲ ಸಿಗ್ತಾಯಿತ್ತು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಸೊ ಅದರಿಂದ ಈಗೂ ಲೇಟ್ ಟೈಮಲ್ಲ, ಇಟ್ ಇಸ್ ನಾಟ್ ಲೇಟ್. ಸ್ಟಿಲ್ ನೌ ದಿ ಹಾನರಬಲ್ ಮೇಜರ್ ಮೀಡಿಯಮ್ ಸ್ಟ್ರಾಂಗ್ ಸ್ಟೀಲ್ ಮಿನಿಸ್ಟರ್ ಮೇ ಫೈಲ್ ಎ ಕಂಪ್ಲೇಂಟ್ ವೇರ್ ಎವರ್ ಇಫ್ ಇಟ್ಸ್. ರಾಮನಗರದಲ್ಲಾರು ಕೊಡಲಿ, ಚನ್ನಪಟ್ಟಣಾರು ಕೊಡಲಿ, ಮಾಗಡಿಲಾರು, ಮಂಡ್ಯಾರು ಕೊಡಲಿ, ಡೆಲ್ಲಿಲಾರು ಬೇಕಾದ್ರೆ ಕೊಡಲಿ. ವಿಲ್ ಗೆಟ್ ದಟ್ ಕೇಸ್ ಟ್ರಾನ್ಸ್ಫರ್ಡ್ ಇಯರ್. ಇಲ್ಲಾರು ಕೊಡಲಿ, ಪದ್ಮನಾಭನಗರದಾರು ಕೊಡಲಿ, ಬಿಡದಿಲಾರು ಕೊಡಲಿ, ವೇರ್ ಎವರ್ ಈಸ್ ಎ ವೋಟರ್. ಇಲ್ಲ ವಿಧಾನಸೌಧದಲ್ಲಿ ಬಂದು ಎಲ್ಲರೂ ಕೊಡಲಿ, ಚನ್ನಪಟ್ಟಣದಲ್ಲಾರು ಕೊಡಲಿ, ಎಲ್ಲರೂ ಬಂದು ಕೊಟ್ಟರೆ, ಇಲ್ಲ CMಗೆ ಬೇಕಾದ್ರೆ ಬರಲಿಲ್ಲ, ಇಲ್ಲ ಆನ್ಲೈನಲ್ಲೇ ಕೊಡಲಿ. ಈ ಕ್ಯಾನ್ ಫೈಲ್ ಇವನ್ ಆನ್ ಆನ್ಲೈನ್. ಏಕೆಂದ್ರೆ ಚೀಫ್ ಮಿನಿಸ್ಟ್ರು ಸಿಗ್ನೇಚರು ಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಅಪರಾಧ, ಬಿಗ್ಗೆಸ್ಟ್ ಕ್ರೈಮ್. CM ಸೈನ್ ಮಾಡಿ ಆಮೇಲೆ ಅಷ್ಟರಲ್ಲಿ ಗ್ರ್ಯಾಂಟ್ ಆಗಿ ಎಲ್ಲ ಆಗೋಗಿದೆಯಲ್ಲ. ನನಗೆ ಕೋರ್ಟ್ಗೆಲ್ಲ ಹೋಗಿ ಕೇಸ್ ಹಾಕಿ ಹಂಗಾರೆ ಅವ್ರ ಮೇಲೆ ಪಾಪ ಸುಮ್ಮನೆ ಹರಾಸ್ ಮಾಡ್ತಾ ಇದ್ದಾರೆ. ಅನ್ನೆಸೆಸರಿ. ಐ ಡೋಂಟ್ ನೋ ವೈ ಯಡಿಯೂರಪ್ಪ ಗೌರ್ಮೆಂಟ್ ಈಸ್ ಹರಾಸಿಂಗ್ ಹಿಮ್. ಯಡಿಯೂರಪ್ಪ ಗೌರ್ಮೆಂಟಲ್ಲೇ ಇದು ಕೇಸ್ ರಿಜಿಸ್ಟರ್ ಆಗಿರೋದು. ಪಾಪ ಇನ್ನೋಸೆಂಟ್ ಕುಮಾರಸ್ವಾಮಿನ ಅಂಥವ್ರು ಆಗಬಾರ್ದು. ಇಲ್ಲ ನಾನು ಇದನ್ನು ಕೊಡಬಾರ್ದು ನಿಮಗೆ. ನೀವು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಬೇಕು. It is submitted that as seen from the facts of the circumstances case regarding the same allegation, there is already an FIR in crime number 63 for 2011. ಆಗ ಕ್ರೈಮ್ ಆಗಿತ್ತಂತೆ. ಇದು ಏನಪ್ಪ ಅಂದರೆ, ಇದು ಅವರು ಅಫಿಡೇವಿಟ್ ಇದಕ್ಕೆ ಹಾಕಿದ್ದಾರೆ. ಅವರು ಪಾಸ್ ಮಾಡಿರೋದು ಮಿನರಲ್ ಕನ್ಸ್ಟಿಟ್ಯೂಷನ್ ರೂಲ್ಸ್ ಪಾಸಿಂಗ್ ಆನ್ ಆರ್ಡರ್ ಆನ್ 15/10/2007 ಅವರು ಪಾಸ್ ಮಾಡಿದಂತೆ ಆಗ. ಸೊ ಅವರು ಆಗಿ ಕೊನೆಗೆ ಇವ್ರಿಗೆ ಪ್ರೊಟೆಕ್ಟ್ ಮಾಡಬೇಕು, ಲಿಬರ್ಟಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವ್ರು ಬೇಲೆಲ್ಲ ತೊಗೊಂಡಿದ್ದಾರಂತೆ. ಎಷ್ಟೇಕೆ ಬೇಲ್ ಐ ಡೋಂಟ್ ನೋ ವಿಚ್ ಕೋರ್ಟ್. ಇದು ಸಾಯಿ ವೆಂಕಟೇಶ್ವರದ್ದೇ ಅಂತ ಓದ್ತಾ ಇದ್ದೀನಲ್ಲ ನಾನು. ಇದೇ ಹೇಳ್ತಾ ಇದ್ದೀನಿ ನಾನು. ಚೌಗಲೆ ಆ್ಯಂಡ್ ಕಂಪ್ನಿಯವ್ರು ಇದ್ದಂತೆ ವೆಂಕಟೇಶ್ವರ ಮಿನರಲ್ಸ್ ಇಗ್ನೋರಿಂಗ್ ದಿ ಪ್ರಾವಿಷನ್ಸ್ ಆಫ್ 59 ಅದರಲ್ಲಿ ಅಂತ ಅಂದ್ಬಿಟ್ಟು ಅದು ದಿಸ್ ಈಸ್ ಮಿಸ್ಅಂಡರ್ಸ್ಟುಡ್ ಬೈ ದಿ ಅಫಿಷಿಯಲ್ಸ್ ಇನ್ ಡಿಫ್ರೆಂಟ್ ಆ್ಯಂಗಲ್. ಇನ್ನು ನಾವು ಅದಕ್ಕೆ ಹೋಗಿಲ್ಲ. ಅದಕ್ಕೆ ಯಾವುದು ಇನ್ನೊಂದು ಹೇಳ್ತಾ ಇದ್ದೀರಾ, ಜಂತ್ಕಲ್ ಹೋಗಿಲ್ಲ. ರಾಜ್ಯಪಾಲ ಆದೇಶವನ್ನು ಪ್ರಶ್ನೆ ಮಾಡಿ CM ಕೋರ್ಟ್ ಹೋಗಿದ್ದಾರೆ. ಪಕ್ಷಪಾತ ಧೋರಣೆ ಅನ್ನೋದನ್ನ ನಿಮ್ಮ ಪಾರ್ಟಿಗೂ ಕೂಡ ಆರೋಪ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಂದ ನ್ಯಾಯ ನಿರೀಕ್ಷೆ ಮಾಡಿಕೊಂಡು ಈ ಮನವಿ ಪತ್ರ ಸಲ್ಲಿಸಿದ್ರೆ ವರ್ಕೌಟ್ ಆಗುತ್ತೆ, ಅದು ಪೊಲಿಟಿಕಲ್ ಯು ಮೇ ಫೀಲ್ ದಟ್ ಇಂಜಸ್ಟಿಸ್ ನನ್ನಿಂದ ಆಗಬಾರ್ದು
ಎಲ್ಲರಿಗೂ ಸಮಾನತೆಯಿಂದ ನೋಡ್ಬೋದು ಅಂತ ಅವ್ರಿಗೆ ಭಗವಂತ ಬುದ್ಧಿ ಕೊಡ್ಬೋದು. ಯು ಮೇ ವಿಡ್ರಾ ಆಲ್ಸೋ, Still we are believing. ಸೊ ಅವ್ರಿಗೆ ನಂಬಿಕೆ ಆಗ್ಬೋದು, ಹೌದಪ್ಪ ಇನ್ವೆಸ್ಟಿಗೇಷನ್ ಆಗಿದೆ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಿದೆ, ಆಮೇಲೆ ಕೊಡೋಣ ಅಂತ ಈ ಕ್ಯಾನ್ ಆಲ್ಸೋ ಟೇಕ್ ಇಟ್ ಡಿಸಿಷನ್. ಯಾಕೆಂದರೆ ಇವೆಲ್ಲ ಮುಂದೆ ಇದೆಯಲ್ಲ, ಅವ್ರಿಗೆ ಮುಂದೆನೇ ಮುಂಚಿತವಾಗಿ ಅದೇನೋ ಡೇಟ್ಗಳೆಲ್ಲ ಕೊಟ್ಬಿಟ್ಟಿದಾರಲ್ಲ, ಇದೆಲ್ಲ ಅದೆಲ್ಲ ಏನು ನನ್ನ ಲೆಟ್ರ್ಗಳಲ್ಲ, ಇದು ನಿಮ್ಮಂಥ ಸ್ನೇಹಿತರು ಕೊಟ್ಟಿರೋಂಥ ಲೆಟ್ರನ್ನ ನಾನು ಮುಂದೆ ಇಡ್ತಾ ಇದ್ದೀನಿ. ಮತ್ತೆ ಪ್ರಶ್ನೆಗೆ ಎರಡಿದೆ ಸರ್. ಜಿಂದಾಲ್ಗೆ ಕಡಿಮೆ ಹಣಕ್ಕೆ ಸಾವಿರಾರು ಎಕರೆ ಕೊಟ್ಟಿರೋದು ದೂರು ಕೊಟ್ಟಿದ್ದಾರೆ. ಕೆಡಿಪಿ ಸಿಎ ಜಮೀನನ್ನ ನಿಮ್ಮ ಎಸಿಸಿ ಅಧ್ಯಕ್ಷರ ಪುತ್ರರನ್ನು ಕೊಟ್ಟು ನಿನ್ನೆ ಪ್ರಾಸಿಕ್ಯೂಷನ್ ದೂರು ಕೊಟ್ಟಿದ್ದಾರೆ. ಭಾಳ ಸಂತೋಷ. ಪಬ್ಲಿಕ್ ಸ್ಕ್ರೂಟ್ನಿ ನಾವೇನೇ ತೀರ್ಮಾನಗಳು ಮಾಡಿದ್ರೂ ಆಗಬೇಕು, ನನಗೆ ತಪ್ಪು ಅಂತ ಹೇಳೋದಿಲ್ಲ. ಅದಕ್ಕೆ ಸಪ್ರೇಟ್ ಉತ್ತರ ಕೊಡೋಣ, ಆಮೇಲೆ ಉತ್ತರ ಕೊಡೋಣ. ಅದೇನೇನು ವಿಚಾರ ಇದೆ ಅಂತೇಳಿ ನನಗೆ ಈಗ ನೀವು ಹೇಳ್ತಾ ಇದ್ದೀರಿ, ಈಗ ಎಷ್ಟು ನನ್ನ ಕಿವಿಗೆ ಆಗ್ತಾ ಇದ್ದೀರಿ. ಯೂನಿವರ್ಸಿಟಿಯಿಂದ ಹಿಡಿದು ಅಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಇನ್ವೆಸ್ಟಿಗೇಷನ್ನು ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಎಷ್ಟೆಷ್ಟು ಇನ್ಸ್ಟಿಟ್ಯೂಷನ್ ಕೊಟ್ಟವ್ರೆ, ಹೆಂಗೆ ಕೊಟ್ಟವ್ರೆ, ಏನೇನು ಕೊಟ್ಟವ್ರೆ ರೇಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ತಪ್ಪು ಅಂತ ನೀನು ಹೇಳ್ತಾ ಇದೆಯಾ, ನನಗೆ ಗೊತ್ತಿಲ್ಲ. ಅವ್ರು ಆ ಥರ ಎಲ್ಲ ತಪ್ಪು ಅವರೆಲ್ಲ ಮಾಡಲ್ಲ. ಹಾಂ, ಅದನ್ನು ಈಗ ಹೇಳಿದ್ದೀರಾ, ಒಂದು ಸಪ್ರೇಟ್ ಪ್ರೆಸ್ ಕಾನ್ಫರೆನ್ಸ್ ನನ್ನ ಹತ್ರ ಮೆಟೀರಿಯಲ್ ಇಲ್ಲ. ನೀವು ಹೇಳ್ದಾಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ನಾನು ಸ್ವಲ್ಪ ಮಾಹಿತಿ ತೆಗೆದುಕೊಂಡು, ಯಾಕೆಂದ್ರೆ ನೀವು ಗೊತ್ತು ನನಗೆ ಈ ನನಗೆ ಬಾಕ್ಸ್ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ. ಹಾಂ, ನಾನು ಅದಕ್ಕೆ ಈ ವಿಷಯ ಹೇಳಿದ್ಯಲ್ಲ ರಾಮಚಂದ್ರಪ್ಪ, ಸ್ವಲ್ಪ ನೋಡಿ ಇದ್ರ ಬಗ್ಗೆ ಮಾಹಿತಿ ನನಗೆ ಕೊಡಿ, ಅವ್ರಿಗೆ ಉತ್ತರ ಕೊಡ್ತೇನೆ. ನೋಡಪ್ಪ, ಐ ಆಮ್ ಟೆಲಿಂಗ್ ಯು, ನೀವು ಮೀಡಿಯಾ ಅವರು ಸುಮಾರು ಅರ್ಜಿ ಹಾಕ್ಕೊಂಡಿದ್ದಾರೆ ನಮ್ಮ ಮುಂದೆ. CSA ಇಟ್ಬೇಕು, ಮೀಡಿಯಾಗೆ ಬೇಕು, ಮೀಡಿಯಾಗೆ ಬಿಲ್ಡಿಂಗ್ ಬೇಕು ಅಂತೆಲ್ಲ ಹಾಕ್ಕೊಂಡಿದ್ದೀರಿ. ಈಗ ಟ್ರಸ್ಟ್ ಅಂತಂದರೆ ಸ್ವಂತ ಅಲ್ಲ, ಪಬ್ಲಿಕ್. ಈಗ PTAನವರು ಹಾಕ್ಕೊಂಡವ್ರೆ ನನ್ನ ಮುಂದೆ. BJP ಗೌರ್ಮೆಂಟ್ ಇಲ್ಲೆಲ್ಲ PTA ಇದೆ, ಅವ್ರಿಗೆಲ್ಲ ಬಿಲ್ಡಿಂಗ್ ಇತ್ತು, ಅವರು ಹಾಕ್ಕೊಂಡವ್ರೆ. ಅವ್ರು ಸ್ವಂತದ್ದಲ್ಲ, ಇಟ್ಸ್ ಎ ಟ್ರಸ್ಟ್. ದೇ ಆರ್ ನೋನ್ ಈಸ್ ಎ ಓನರ್ ಆಫ್ ದಟ್ ಪ್ರಾಪರ್ಟಿ. ಇಟ್ ಆಲ್ಸೋ ಪಬ್ಲಿಕ್ ಟ್ರಸ್ಟ್. ಹಾಗೆ ಕೆಲವು ಜಾಗಗಳನ್ನ ಟ್ರಸ್ಟ್ಗಳಿಗೆ, ಪಬ್ಲಿಕ್ ಆ್ಯಕ್ಟಿವಿಟೀಸ್ಗೆ ಸೀಮಿತ ಇಟ್ಟಿರ್ತೀವಿ. ಟ್ರಸ್ಟ್ಗಳಿಗೆ ಸ್ವಂತಕ್ಕೆ ಕೊಡೋದೇ ಬೇರೆ, ಸ್ವಂತ ಬಿಸ್ನೆಸ್ ಮಾಡೋದೇ ಬೇರೆ. CA ಅಂತ ಅಂದರೆ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅಂತ, ಅದು ಸಾರ್ವಜನಿಕರಿಗೋಸ್ಕರ ಇಡೋಂಥದ್ದು. ಹಾಸ್ಪಿಟ್ಲಿಗೆ, ಸ್ಕೂಲ್ಗೆ, ದೇವಸ್ಥಾನಗಳಿಗೆ, ಇಂಥ ಸಂಸ್ಥೆಗಳಿಗೆ ಕೊಡೋಕ್ಕೆ ಕೆಲವು ಮೀಸಲಾಗಿ ಇಟ್ಟಿರ್ತಾರೆ. ಅದು ಅಂತ ನಾನು ಇವತ್ತು ಯಾವುದೋ ಪೇಪರಲ್ಲಿ ನಾನು ನೋಡಿದೆ, ಅದನ್ನು ನಾನು ತರಿಸ್ಕೊಂಡು ಈಗಾಗಲೇ ನಮ್ಮ ಹಾನರಬಲ್ ಮಿನಿಸ್ಟರ್ ಫಾರ್ ಇಂಡಸ್ಟ್ರೀಸ್ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನಿಮಗಿನ್ನ ಸಾಲದು ಆ ರಿಪ್ಲೈ ಏನಂತಂದರೆ, ನಾನು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನಾನು ನಿಮಗೆ ಕೊಡ್ತೀನಿ. ಯಾರು ಹೇಳಿದ್ರು CA ಸೈಟ್ ಯಾರು ಕ್ಯಾಬಿನೆಟ್ ಬರೋಂಥ ಅವಶ್ಯಕತೆ ಇಲ್ಲ. ಈಗ 5 ಅಲ್ಲ 100 ಎಕರೆ ಕೊಟ್ಟಿರೋದಿಲ್ವೇನ್ರಿ? ಅದೇ ಏರ್ಪೋರ್ಟ್ ಪಕ್ಕದಲ್ಲೇ 100 ಎಕರೆ ಕೊಟ್ಟಿರೋದಿಲ್ಲ ಅಂದರೆ ಪರ್ಚೇಸ್ ಮಾಡಿದ ರೇಟ್ಗಿಂತ ಕಮ್ಮಿ ರೇಟ್ ಕೊಟ್ಟದ್ದು. ಹಾಂ, ಅದೇ ನಾನು ಐ ವಿಲ್, ಒಂದು ನಿಮಿಷ ರಯ್ಯ, ಸ್ವಲ್ಪ ನಾನು ಹೇಳಿದೆ. ಇದನ್ನು ನೀವು ಹೇಳಿದ್ನ ಕೇಳ್ತೀನಿ. ಬೇಕಾದಷ್ಟು ಕೊಟ್ಟಿದ್ದಾರೆ, ಹಿಂದಿಂದ ಕೊಟ್ಕೊಂಡು ಬಂದಿದ್ದಾರೆ. ಯಾರು ಕಾನೂನು ಚೌಕಟ್ಟಿನಲ್ಲೇ ಆಮೇಲೆ ಈಗ ನಾನು BDA ಮಿನಿಸ್ಟರ್ ಇದ್ದೀನಿ. ಈಗ ನನಗೂ ಲಿಸ್ಟ್ ಕೊಟ್ಟವ್ರೆ, ಒಂದು 100-150 ಲಿಸ್ಟ್ ಕೊಟ್ಟವ್ರೆ. ಕರಿತೀವಿ, ಅರ್ಜಿ ಹಾಕ್ಕೊಡ್ರಪ್ಪ ಅಂತ. ಅದೊಂದು ಪ್ರೊಸೀಜರ್ ಇದೆ, ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತೀವಿ. ಆಮೇಲೆ ಯಾರ್ಯಾರು ಕೊಡಬೇಕು ಅಂತೇಳಿ ಅದರಲ್ಲಿ ಆ ಕಮಿಟಿ ತೀರ್ಮಾನ ಮಾಡ್ತಾರೆ, ಕೊಡ್ತೀವಪ್ಪ. ನಿಮ್ಮದು ಯಾವ್ದಾದ್ರು ಎಲಿಜಿಬಿಲಿಟಿ ಸಂಸ್ಥೆ ನೀವು ಹಾಕಿ, ನಿಮಗೂ ಕೊಡೋಣ. ನೋ ತಪ್ಪು ಅಲ್ಲ ರೀ. ಯಾಕೆ ತಪ್ಪು? ಅವ್ರಿಗೆ ಕೊಡಬಾರ್ದು ಅಂತ ಹೇಳಿದ್ರೆ ಹಕ್ಕಿದೆ ತಗೊಳ್ಳಿಕ್ಕೆ ಅಂತ. ಯಾಕೆ ಕೊಡಬಾರ್ದು? ಏನು ಮೀಡಿಯಾ ಅವ್ರೇನು ಅವ್ರ ಮನೆ ಆಸ್ತಿಗೆ ಎತ್ಕೊಂಡು ಹೋಗ್ತಾ ಇದ್ದಾರಾ? ಈಗ PTA ಸಬ್ಸಿಡಿ ಇಸ್ ಎ ಟ್ರಸ್ಟ್. PTA ಇಸ್ ಎ ಟ್ರಸ್ಟ್. ಅವ್ರು ರಿನ್ಯೂವಲ್ ಮಾಡಿಕೊಡ್ಬೇಕು. BJP ಅವ್ರು ಮಾಡಿಲ್ಲ, ನಾನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಐ ಹ್ಯಾವ್ ಟು ರಿನ್ಯೂ ದೆಮ್.